ನ ಬಗ್ಗೆ ಇಲ್ಲಿ ತನಕ ಮಾಡಿದ ವಿಡಿಯೋಗಳಲ್ಲಿ ನಾವು ನಿಮಗೆ PCOS ನ ಬಗ್ಗೆ ಹಲವಾರು ಅಂಶಗಳನ್ನ ತಿಳಿಸ್ಕೊಟ್ವಿ. ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಜೀವನ ಶೈಲಿಯಲ್ಲಿ ಮಾರ್ಪಾಟುಗಳನ್ನ ಮಾಡುವಂಥದ್ದು ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಅದನ್ನ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನಮಸ್ಕಾರ, ನಾನು ಮೈಸೂರಿನ ದಟ್ಟಗಳ್ಳಿಯಲ್ಲಿರುವಂತಹ ಸ್ಪಂದನ ಫರ್ಟಿಲಿಟಿ ಮತ್ತು ವಿಮೆನ್ ವೆಲ್ನೆಸ್ ಸೆಂಟರ್ನಲ್ಲಿ ಗೈನಕಾಲಜಿ ಮತ್ತು ಇನ್ಫರ್ಟಿಲಿಟಿ ಕನ್ಸಲ್ಟೆಂಟ್ ಡಾಕ್ಟರ್ ಜಯಶ್ರೀ ಎಸ್. ಜೀವನ ಶೈಲಿಯಲ್ಲಿ ಮಾರ್ಪಾಟು ತರೋದು ಹೇಗೆ? ಅದರಲ್ಲಿ 4 ಮುಖ್ಯವಾದ ಅಂಶಗಳಿವೆ. ಮೊದಲನೇದು ವ್ಯಾಯಾಮ, ಎರಡನೇದು ಆಹಾರ, ಮೂರನೇದು ನಿದ್ದೆ ಮತ್ತು ಕೊನೆಯದಾಗಿ ಒತ್ತಡನ ಕಡಿಮೆ ಮಾಡಿಕೊಳ್ಳುವಂಥದ್ದು. ಮೊದಲನೇದು ವ್ಯಾಯಾಮ. ವ್ಯಾಯಾಮನ ನಾವು ಅವರ ವಯಸ್ಸೆಷ್ಟು, ಅವ್ರ ತೂಕ ಎಷ್ಟು ಮತ್ತು ಅವರ ಜೀವನ ಶೈಲಿ ಹೇಗಿದೆ ಅದನ್ನ ನೋಡಿಕೊಂಡು ಸೂಕ್ತವಾದ ವ್ಯಾಯಾಮನ ಸೂಚಿಸ್ತೀವಿ. ಎರಡನೇದು ಆಹಾರನೂ ಕೂಡ ನಾವು ಅವರ ವಯಸ್ಸು, ತೂಕ, ಜೀವನ ಶೈಲಿನ ನೋಡಿಕೊಂಡೇ ಹೇಳಬೇಕಾಗತ್ತೆ. ಅದಕ್ಕೆ ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಅಥವಾ ಡಯಟಿಷಿಯನ್ನ ಅಡ್ವೈಸ್ ಅತ್ಯಂತ ಅವಶ್ಯಕ. ಸಾಧಾರಣವಾಗಿ ನಾವು ನೀಡೋ ಸಲಹೆ ಅಂದರೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುವಂಥ ಆಹಾರನ ಸೇವಿಸಿ ಅಂತ. ಉದಾಹರಣೆಗೆ ಬಿಳಿ ಅನ್ನದ ಬದಲು ಬ್ರೌನ್ ರೈಸ್ ಅಥವಾ ಮಿಲ್ಲೆಟ್ಸ್ ಅಥವಾ ಸಿರಿಧಾನ್ಯ ಅಂತ ಏನು ಹೇಳ್ತೀರಾ ಅದನ್ನು ಸೇವಿಸುವಂಥದ್ದು, ಸಾಕಷ್ಟು ಪ್ರಮಾಣದಲ್ಲಿ ತರಕಾರಿ ಮತ್ತು ಕಾಳುಗಳನ್ನ ಸೇವಿಸುವಂಥದ್ದು, ನಾನ್ ವೆಜಿಟೇರಿಯನ್ಸ್ ವಾರಕ್ಕೆ 1 ಸಲ ಅಥವಾ 2 ಸಲ ಮೀನನ್ನ ಸೇವಿಸಬಹುದು. ವೆಜಿಟೇರಿಯನ್ಸ್ ಅದ್ರ ಬದಲಾಗಿ ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ವಾಲ್ನಟ್ನ ಉಪಯೋಗಿಸಬಹುದು. ಇನ್ನು ಮೂರನೇ ಅಂಶ ಅಂದರೆ ನಿದ್ದೆ. PCOS ಇರುವಂಥವರು ಸರಿಯಾದ ಪ್ರಮಾಣದ ನಿದ್ದೆ ಬಹಳ ಅವಶ್ಯಕ. ಅಷ್ಟೇ ಅಲ್ಲದೆ ಈ ನಿದ್ದೆಯ ಕ್ವಾಲಿಟಿ ಕೂಡ ಚೆನ್ನಾಗಿರ್ಬೇಕು. ಇದು ಆಹಾರ ಮತ್ತು ವ್ಯಾಯಾಮದಷ್ಟೇ ಪ್ರಮುಖವಾಗಿರುತ್ತೆ. ಇನ್ನು 4ನೇದು ಕೊನೆಯದಾಗಿ ಅವರ ಒತ್ತಡನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಒತ್ತಡನ ಕಡಿಮೆ ಮಾಡ್ಕೊಳ್ಳೋದು ನಾನಾ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಅವರು ಯೋಗ ಅಥವಾ ಮೆಡಿಟೇಷನ್ ಮಾಡ್ಬೋದು, ಅಥವಾ ಅವ್ರಿಗೇನಾದ್ರೂ ಹವ್ಯಾಸ ಇದ್ರೆ ಅಂದರೆ ಅದು ನೃತ್ಯ ಇರ್ಬೋದು ಅಥವಾ ಹಾಡು ಹೇಳೋದಿರ್ಬೋದು, ಅದನ್ನ ಮಾಡಿ ಕೂಡ ಅವರು ಒತ್ತಡನ ಕಡಿಮೆ ಮಾಡ್ಕೊಳ್ಬೋದು. ಈ ಎಲ್ಲ ರೀತಿಯಲ್ಲಿ ಅವರ ಜೀವನ ಶೈಲಿಯಲ್ಲಿ ಅವರು ಮಾರ್ಪಾಟನ್ನ ತಗೊಂಡು ಬಂದರೆ ಅವ್ರಿಗೆ PCOS ಲಕ್ಷಣಗಳು ಕಡಿಮೆ ಆಗೋದ್ರ ಜೊತೆಗೆ PCOSನಿಂದ ಆಗುವಂತಹ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ನ ಕೂಡ ಅವರು ತಡೆ ಹಿಡಿಬೋದು ಅಥವಾ ಮುಂದೂಡಬಹುದು. ನಾವು ಇಲ್ಲಿ ತನಕ ನಿಮಗೆ PCOSನ ಬಗ್ಗೆ ನೀಡಿದ ಮಾಹಿತಿ ನಿಮಗೆ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಧನ್ಯವಾದಗಳು.